ನಮಸ್ತೆ, ವೆಲ್ಕಮ್. ಗುಡ್ ಮಾರ್ನಿಂಗ್. ಪ್ರವೀಣ್ ಗುಡಿ ಅವರು ಮಾತ್ರ ನೀವು ಗುಡ್ ಮಾರ್ನಿಂಗ್ ಹೇಳಿದ್ರೆ ರೆಸ್ಪಾಂಡ್ ಮಾಡೋದಿದ್ದರೆ ನಾನು ಇಲ್ಲಿ ಅನಾಥರ ಹಾಗೆ ನಿಲ್ಲಲಿಕ್ಕೆ ತಯಾರಿಲ್ಲ. ಗುಡ್ ಮಾರ್ನಿಂಗ್ ಅಗೈನ್. ಎಸ್, ಎಲ್ಲರೂ ಒಂದು ಸಲ ನನಗೋಸ್ಕರ ಒಂದು ಸಣ್ಣ ಎಕ್ಸಸೈಸ್ ಮಾಡಿ. ಅದು ಉಪ್ಪಿಟ್ಟು ಅವಲಕ್ಕಿ ಜಾಸ್ತಿ ಆಗಿದೆ ಅಂತದ್ದು ಗೊತ್ತಿಲ್ಲ. ಯು ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ರೈಟ್? ಎಸ್, raise your hands all. This is the index finger. Touch the base with the thumb. Rotate it 3 times. Right hand, right hand, right hand. Do what I say. I repeat, do what I say. Quickly touch your chin. I said touch your chin. Where is your chin? ಪಕ್ಕದವರನ್ನು ನೋಡಿಕೊಳ್ಳಿ. ದಿಸ್ ಇಸ್ ಚೀಕ್, ದಿಸ್ ಇಸ್ ಚಿನ್. ಕೈ ತೆಗೀರಿ. ಪಕ್ಕದವ್ರು ನಿಮ್ಗೆ ಮಾಡಿದ ತಪ್ಪು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ? ಕೆನ್ನೆ ಗಲ್ಲ, ಚೀಕ್ ಚಿನ್. ಯಾಕಂದರೆ ಇದನ್ನು ನಾನು ಫಸ್ಟ್ ಏಡಲ್ಲಿ ಯಾವಾಗಲೂ ಮಾಡುವಾಗ ಐ ಡೂ ದಿಸ್ ಬಿಕಾಸ್ ಲಾಟ್ ಆಫ್ ಪೀಪಲ್ ಟೇಕ್ ಇಟ್ ಗ್ರಾಂಟೆಡ್. ಓ ಬೈ ದ ಬೈ, ಬಿಸೈಡ್ಸ್ ಅಂತ ಹೇಳುವಾಗ ಇಲ್ಲಿ ಪ್ರವೀಣ್ ಗುಡಿಯವರು ಮಾತ್ರ ಇದ್ದಾರೆ, ಮಾತಾಡಿದವರಲ್ಲಿ ಜಾರಿಕೊಂಡು ಹೋಗಿದ್ದಾರೆ. ಹಾಗಾದ್ರಿಂದ ಮಾತಾಡಿದವರ ಬಗ್ಗೆ ಭಯ ಇಲ್ಲ, ಇನ್ನು ಮಾತಾಡಲಿಕ್ಕೆ ಉಳಿದವರ ಬಗ್ಗೆ ಭಯ ಜಾಸ್ತಿ ಉಂಟು. ಈಸ್ ಎ ಮೋಟಿವೇಶನಲ್ ಸ್ಪೀಕರ್. ಕುಂದಾಪುರಕ್ಕೆ ಬರಲಿಕ್ಕೆ ನನಗೆ 2 ಸಲ ಯಾವತ್ತೂ ಸಹ ಬಹಳ ವಿಶೇಷ ಆಸಕ್ತಿ. ಯಾಕಂದ್ರೆ ನನ್ನ ಹೆಂಡತಿ ಊರಿದು, ಆದರೆ ನಿಮ್ಮ ಭಾಷೆ ನಂಗೆ ಗೊತ್ತಿಲ್ಲ. ತುಳು ಮಾತಾಡಲಿಕ್ಕೆ ಭಯ ಉಂಟು, ಆದರೆ ಸ್ವಲ್ಪ ಮಾತಾಡಲಿಕ್ಕೆ ಕಲಿಯುವುದಲ್ಲಿ ಯಾಕೆ ಅಂತ ಕೇಳಿದ್ರೆ ತುಳುವಿನಲ್ಲಿ ಒಂದು ಭಾಷೆಯಲ್ಲಿ ಉಂಟು, ಕಲ್ತು ಕಲ್ತು ಕಂಡ ಮುಟ್ಟೆ ಆಯೆ ಅಂತ. ಅಂದರೆ ಜಾಸ್ತಿ ಕಲ್ತು 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 ಏನು ಉಪಯೋಗ, ನಿಷ್ಪ್ರಯೋಜಕ ಆದ ಅಂತ ಅರ್ಥ ಆಗ್ತದೆ ನಾನು ಹೇಳೋದು. ನಮ್ಮ ನರೇಂದ್ರ ನಾಯಕರು ಮಾತಾಡುವಾಗ ಡಾಕ್ಟ್ರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ ಎಲ್ಲ ಕೇಳಿದ್ರಲ್ಲ, ವಕೀಲರಾಗ್ತೀರಾ ಅಂತ ಯಾರೂ ಕೇಳಲಿಲ್ಲ. ವಕೀಲರಾಗೋರು ಕೈ ಎತ್ತಿ. ಯಬದೇವ. ಹಳ್ಳಿಯಲ್ಲಿ ಹೀಗೆ ಕಲ್ತು ಕಲ್ತು. ಬೈ ದ ಬೈ, ಯು ನೋ ವೈ ಯು ಹ್ಯಾವ್ ಟು ಸ್ಟಡಿ? ವೈ ಟು ಸ್ಟಡಿ? ದುಡ್ಡು ಮಾಡಲಿಕ್ಕಲ್ಲ, ಟು ಬಿ ಸ್ಟಡಿ. To be steady in all aspects of life, you have got to study. Clear? Are you with me? Respond. ನೀವು ಪ್ರತಿಕ್ರಿಯಿಸದಿದ್ದರೆ, ಸ್ಪಂದಿಸದಿದ್ದರೆ ನಾನು ಮೌನವಾಗಿ ಜಾರಿಕೊಂಡು ಹೋಗ್ತೇನೆ. ನಾ ಹೇಳಿದ ಅರ್ಥ ಆಗ್ತದಾ? ಹಳ್ಳಿಯಲ್ಲಿ ಬೆಳೆದವ ನಾನು ಕೂಡ, ಕನ್ನಡ ಮಾಧ್ಯಮದಲ್ಲೇ ಬೆಳೆದವ. ಆದರೆ ಇಂಗ್ಲೀಷ್ ಓದಲಿಕ್ಕೆ ಪ್ರಾರಂಭಿಸಿದ್ದೆ. ಯಾಕಂದರೆ ನ್ಯೂಸ್ ಪೇಪರ್ ಓದ್ತಾ ಓದ್ತಾ ಗಟ್ಟಿ ಅವರು ಹೇಳ್ದಾಗೆ 20 ನಿಮಿಷ ಗಟ್ಟಿ ಓದಿದರೆ ಅದರಲ್ಲಿ ಕೆಲವು ಹೊಸ ಶಬ್ದಗಳು ಸಿಗ್ತವೆ. ಆ ಹೊಸ ಶಬ್ದಗಳನ್ನು ಡಿಕ್ಷನರಿಯಲ್ಲಿ ನೋಡಿ ಅದನ್ನು ನಿಮ್ಮ ಸ್ವಂತ ಶಬ್ದಗಳನ್ನಾಗಿ ಮಾಡಿಸ್ಕೊಂಡು ಇನ್ನೊಬ್ಬರ ಮೇಲೆ ಕನ್ನಡ ಬೇಕು, ದೇಶ ಪ್ರೇಮ ಬೇಕು, ಭಾಷಾ ಪ್ರೇಮ ಬೇಕು, ರಾಷ್ಟ್ರ ಪ್ರೇಮವೂ ಬೇಕು. ಹಾಗಾದರೆ ನಾವೀಗ ಸಂವಹನ ಮಾಡಬೇಕಾದ್ರೆ ಇಂಗ್ಲೀಷ್ ಖಂಡಿತ ಬೇಕು. ಅದು ನಮಗೆ ಮೆಕ್ಕಾಲೆ ಒಂದು ಕೊಟ್ಟ ಶಾಪದ ವರ. ಹಳ್ಳಿಯಲ್ಲಿ ಹೀಗೆ ಬೆಳೆದವ ಪೇಟೆಗೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ಎಲ್ಲ ಬರುವಾಗ ಹಳ್ಳಿಯಲ್ಲಿ ಅಪ್ಪ ಅದೇ ಉದ್ಯೋಗದಲ್ಲಿ ರೈತ ಎತ್ತಿನ ಕತ್ತಿಗೆ ಗಂಟೆ ಕಟ್ಟಿ ಗಾಣಕ್ಕೆ ಸುತ್ತ ಹಾಕಿಸ್ತಾ ಇದ್ದ. ಗೊತ್ತಾ ಇದು ನಿಮಗೆ? ಎಸ್ ನೋ? ಗೊತ್ತುಂಟು? ಯಾರಿಗೆಲ್ಲ ಗೊತ್ತುಂಟು? ಯಾರಿಗೆ ಗೊತ್ತಿಲ್ಲ. ಕೈ ಎತ್ತುವಷ್ಟು ಅವಲಕ್ಕಿ ತಿನ್ನಲಿಲ್ವ ನೀವು? ತಿಂದಿದ್ದೀರಿ. ಕೈ ಯಾಕೆ ಮೇಲೆ ಹೋಗೋದಿಲ್ಲ? ನಾಲಿಗೆವರೆಗೆ ಬರೋದಿಲ್ಲ. ಯಾಕಂತ ತಾಕೀತು ಮಾಡಿದ್ದಾರೆ, ಮೊಬೈಲ್ ಶುಡ್ ನಾಟ್ ಬಿ ಯೂಸ್ಡ್. ಈ ಕಲ್ತ ಹುಡುಗ ಪೇಟೆಯಿಂದ 3 ವರ್ಷ 4 ವರ್ಷ ದುಡ್ಡು ಸಂಪಾದನೆ ಮಾಡಿ ರೈತನಲ್ಲಿ ಬರುವಾಗ ಅಪ್ಪ ಅದೇ ಗಾಣದ ಎತ್ತು ರೌಂಡ್ ಹೊಡಿತಾ ಉಂಟು. ಅಪ್ಪ ಗದ್ದೆ ನೀರೆಲ್ಲ ಹಾಕ್ತಾ ಇದ್ದಾನೆ. ಅದು ಅಪ್ಪನ ಹತ್ರ ಮಗ ಬಂದು ಕೇಳ್ತಾನೆ, ಅದು ಎತ್ತು ತಿರುಗ್ತಾ ಉಂಟು ಅಂತ ನಿಂಗೆ ಹೇಗೆ ಗೊತ್ತಾಗೋದು? ನೀನು ಅಲ್ಲದನ್ನು ನೋಡಿ. ಅದು ತಿರುಗ್ತಾ ಇರುವಾಗ ಕತ್ತಿನ ಗಂಟೆ ಅಲ್ಲಾಡ್ತಾ ಇರ್ತದೆ, ಸದ್ದಾಗ್ತದೆ. ಹಾಗಾದ್ರೆ ಅದು ಗಾಣ ಸುತ್ತಾ ಉಂಟು ನನಗೆ ಗೊತ್ತಾಗ್ತದೆ ಅಂತ. ಒಂದು ವೇಳೆ ಅದು ನಿತ್ತಲ್ಲೇ ಕತ್ತು ಅಲ್ಲಾಡಿಸಿ ಗಂಟೆ ಮಾಡಿದರೆ ಏನು ಮಾಡ್ತಿ? ಅದು ನಿನ್ನಾಗೆ ವಕಾಲತು ಕಲೀಲಿಲ್ಲ ಮಗ ಅಂತ ಹೇಳ್ತಾರೆ ಅವರು. ಹಾಗಾದ್ರಿಂದ ಕಲಿವಿಕೆ ನಮಗೆ ಜೀವನಕ್ಕೆ ಉಪಯೋಗ ಆಗಬೇಕು ಅಂತಾದರೆ ಕೆಲವು ವಿಚಾರಗಳನ್ನು ಸ್ವಾಮಿಗಳು ಹೇಳಿದಾಗೆ ಅನುಸರಣೆ ಮತ್ತು ಏನೇನೊಂದು ಶಬ್ದ, ಅನುಕರಣೆ, ಅದನ್ನೇ ವಿಸ್ತಾರವಾಗಿ ನೋಡ್ತಾ ಹೋದರೆ ಅನುಭವ ಮತ್ತು ಅನುಭಾವ ಎರಡನ್ನೂ ನೀವು ಸ್ಪಂದಿಸಬೇಕು ಅಂತಾದರೆ ನೀವು ಉದ್ಧರೇದಾತ್ಮಾನಾತ್ಮಾನಂ ಅಂತ, ನಮ್ಮ ಆತ್ಮವಿಶ್ವಾಸ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಇಲ್ಲಿ ಇರುವ ನಂಬಿಕೆ ಮತ್ತು ಆ ಒಂದು ನಾನಿದನ್ನು ಸಾಧಿಸಬಲ್ಲೆ. ಯಾಕೆ ನಾನು ಹಳ್ಳಿಯಲ್ಲೇ ಬೆಳೆದವ, ಕನ್ನಡ ಮೀಡಿಯಮಲ್ಲೇ ಬೆಳೆದವ. ಅರ್ಧ BCom ಮಾಡಿದ ಮೇಲೆ ಭಗವತ್ ಕೃಪೆಯಿಂದ ಅವರು ನರೇಂದ್ರ ಹೇಳಿದ್ರಲ್ಲ, ಭಗವತ್ ಕೃಪೆ ದೈವಾನುಗ್ರಹ ಬೇಕು ಎಲ್ಲದಕ್ಕೂ ಅಂತ. ಮನುಷ್ಯ ಪ್ರಯತ್ನ ಹೌದು, ಹ್ಯೂಮನ್ ಎಫರ್ಟ್ ಈಸ್ ರಿಕ್ವೈರ್ಡ್, ಬಟ್
God's support also is required. Otherwise, I wouldn't have become a doctor. ಡಾಕ್ಟ್ರ್ ಅಂತ ಅಹಂಕಾರ ಪಡುವುದಿಲ್ಲ, ಸಂತೋಷ ಪಡ್ತೇನೆ. ನಿಮ್ಮ ಜೊತೆ ನಾನು ಬೆರೆಯುವಾಗ ಅತ್ಯಂತವಾಗಿ ಸಂತೋಷ ಪಡ್ತೇನೆ. ಯಾಕಂತೇಳಿ ಹೇಳಿದರೆ, ಈ ವಿದ್ಯಾರ್ಥಿ ಜೀವನ ಉಂಟಲ್ಲ, ಸಂತೋಷದಾಯಕ ಮತ್ತು ನಿರ್ಣಾಯಕವಾದ ಒಂದು ಜೀವನದ ಘಟ್ಟ. ಇಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಶೈಕ್ಷಣಿಕ ನೀವು ಬೆಳವಣಿಗೆ ಜೊತೆಯಲ್ಲಿ ಸ್ವಲ್ಪ ಬೇಸರವು ನನಗೆ. ಯಾಕಂತಂದರೆ ನಾನು ಪುನಃ ನಿಮ್ಮ ಅವಸ್ಥೆಗೆ ಹೋಗಲಿಕ್ಕಾಗೋದಿಲ್ಲ. ಐ ಕ್ಯಾನ್ ಟೇಕ್ ಎ ರಿವರ್ಸ್ ಇನ್ ಮೈ ಲೈಫ್. ಇದನ್ನು ಯು ಮಸ್ಟ್ ಎಂಜಾಯ್ ದಿಸ್ ಲೈಫ್ ಆ್ಯಂಡ್ ಆಲ್ಸೋ ಬಿ ಪ್ರಿಪೇರ್ಡ್ ಫಾರ್ ದ ಎಂಡ್ ಜಾಯ್ ಆಫ್ ದಿಸ್ ಲೈಫ್. ಆಟವೂ ಬೇಕು, ಪಾಠವೂ ಬೇಕು. ಸಣ್ಣವರಿರುವಾಗ ನಾವೆಲ್ಲ ಬಾಲಕರಾಗಿರುವಾಗ ಊಟ ಮತ್ತು ಆಟ ಮಾತ್ರ, ಆಮೇಲೆ ಪಾಠ, ಆಮೇಲೆ ಕೂಟ, ಆಮೇಲೆ ಓಟ, ಇದೆಲ್ಲ ನಡೀತಾ. ಇನ್ನು ನೀವು ಕೆಲಸ ಸಿಕ್ಕಿ ಹೋಗಿದ ನಂತರ ನಾಗಾಲೋಟ ಶುರುವಾಗ್ತದೆ. ಅದಕ್ಕೆ ಬೇಕಾದ ನಿಮ್ಮ ಒಂದು ವ್ಯಕ್ತಿತ್ವದ ನಿರ್ಮಾಣಕ್ಕೆ ಇಲ್ಲಿ ಸಹಾಯಕವಾಗಿ ಕಲಾರಂಗ ನಿಂತದ್ದಕ್ಕೆ ನಾನು ತುಂಬ ಅವರನ್ನು ಶ್ಲಾಘಿಸ್ತೇನೆ. ಅದರ ಜೊತೆಯಲ್ಲಿ ಕೈ ಸೇರಿಸ್ತೇನೆ ಇರ್ತೇನೆ. ಕಲಾರಂಗದ ಒಂದು ಕಡೆಯಲ್ಲಿ ಕಡೆಕಾರು, ಇನ್ನೊಂದು ಕಡೆ ಗಂಗಾಧರ್. ನೋಡಿನಲ್ಲಿ ಎಲ್ಲರೂ ಸೇರಿ ಇಷ್ಟೊಂದು ಅದ್ಭುತ ಕೆಲಸ ಮಾಡ್ತೀರಿ ಅಂತಂದರೆ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಅನಿರೀಕ್ಷಿತವಾಗಿ ನಾನು ಏನೋ ಬಂದೆ, ಆಮೇಲೆ ನಿಮ್ಮನ್ನು ಸ್ಪಂದಿಸಿದಾಗ ನಾನು ಸಂತೋಷಪಟ್ಟೆ. ಬೈ ದ ಬೈ, ಕೆಲವು ಮಕ್ಕಳು ಕಾಗದ ಬರೀತಾರೆ, ಕೆಲವರು ಯಾಕೋ ಬರೀತಾ ಇಲ್ಲ. ಆದರೂ ನಾನು ವಾಟ್ಸಪ್ ಗ್ರೂಪಲ್ಲಿ ಕೆಲವರಿಗೆ ನಾನು ಆಗಾಗ ಒಳ್ಳೆ ವಿಚಾರಗಳನ್ನು ಕಳಿಸ್ತಾ ಇರ್ತೇನೆ. ನಾನು ಕಳಿಸಿದ ವಿಚಾರಗಳನ್ನು ಯಾರು ನೋಡ್ತಾ ಇರೋರಿದ್ದರೆ ಅರ್ಧ ಕೈ ಎತ್ತಿ, ಪಕ್ಕದವರಿಗೆ ಬೇಜಾರಾಗೋದು ಬೇಡ. ನೋಡ್ತಾ ಇದ್ದೀರಾ? ಅಕ್ಷಯ್ ಗಾಣಿಗ, ವೆರ್ ಆರ್ ಯು ವಾಚಿಂಗ್ ಇಟ್? ದರ್ ಇಸ್ ಎ ಪ್ರೂಫ್. ವಾಟ್ ಎವರ್ ಇಟ್ ಈಸ್. ಯಾಕೆ ಮಾಡ್ತೇನೆ ಅಂತ ಹೇಳಿದರೆ, ನೀವು ಬೆಳೀತಾ ಹೋದ ಹಾಗೆ ದುಡ್ಡು ಸಂಪಾದನೆ ಆಗ್ತಾ ಹೋಗ್ತದೆ. ಕಾಲ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಗುಣ ಸಂಪಾದನೆ, ಹಣ ಸಂಪಾದನೆ ಜೊತೆಗೆ ಬೇಕು ಅಂತಾದಾಗ ಅದಕ್ಕೆ ಎಜುಕೇಷನ್ ಆನ್ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯ ಇಲ್ಲದ ವಿದ್ಯೆ ಏನು ಪ್ರಯೋಜನ ಇಲ್ಲ. ಅದೇ ಹಾಗೆ ಹೇಳಿದಲ್ಲ, ಕಂಡ ಬಟ್ಟೆ ಕಲ್ತಾನೆ ಕಂಡು ಮುಟ್ಟಾಯೆ ಅಂತ. ಉಗ್ರಗಾಮಿಗಳಾಗಬಾರ್ದು. ಈಗ ನೋಡಿದರೆ ಉಗ್ರರ ಪಠ್ಯದಲ್ಲಿ ಇರುವುದೇ ಹೆಚ್ಚೆಚ್ಚು ಕಲ್ತವರೇ. ಹಾಗಾಗಿ ಕಲ್ತವರೆಲ್ಲ ವ್ಯರ್ಥಗ್ರಂತ ಹೇಳೋದಲ್ಲ, ಅದರ ಸದುಪಯೋಗ ಆಗಬೇಕು. ಅಮ್ಮ ತಾಯಿ, ಮದರ್ ಟಂಗ್, ಮದರ್ ಲ್ಯಾಂಡ್ ಆ್ಯಂಡ್ ಮದರ್, ಮಾತೃಭೂಮಿ, ಮಾತೃಭಾಷೆ. ಬಾಯ ಕಳಿಸಿದ್ರೆ ಸಹ ಕೇಳಲಿಕ್ಕಾಗ್ತದೆ ಅಂತ ಕೆಲವರು ನೋಡಿದರೆ ಗೊತ್ತಾಗ್ತದೆ. ಇಷ್ಟು ದಮ್ಮಯ್ಯ ಬೊಬ್ಬೆ ಹೊಡೆದ್ರು ಕಿವಿಯ ಮೂಲಕ ಕೇಳಿದ್ಬಿಟ್ಟು ಮಾಡಿ ಕೇಳ್ತಿರಲ್ಲ. ನನಗೆ ಆಶ್ಚರ್ಯ ಆಗ್ತದೆ ಕೆಲವು ಸಲ. ಕ್ಲಾಸಲ್ಲಿ ಹೇಗಿರ್ತೀರಿ ನೀವು ಅಂತ. ನಾನೆಲ್ಲಾದ್ರೂ ಮೇಸ್ಟ್ರ್ ಆಗಿರ್ತಿದ್ರೆ ನಿಮಗೆ ಕಡಕಾರಿಗಿಂತ 3 ಪಾಲು ಜೋರು ಇರ್ತಿದ್ದೆ ನಾನು. ಯಾಕಂತಂದರೆ 6 ಲೀಟ್ರ್ ಹಾಲಿಗೆ 2 ಲೀಟ್ರ್ ನೀರು ಹಾಕಿ ಮಾರಿದರೆ ಲಾಭ ಎಷ್ಟು ಬರ್ತದೆ ಅಂತ ತಿಳಿಸಿಕೊಟ್ಟದ್ದೇ ಲೆಕ್ಕದ ಮೇಷ್ಟ್ರು. ನಮ್ಮಣ್ಣ ಕನ್ನಡ ಪಂಡಿತ ಅಲ್ಲ, ಹಾಗಾದ್ರಿಂದ ಲೆಕ್ಕದಲ್ಲಿ ನಾವು ಹುಷಾರಿಲ್ಲದಕ್ಕೆ ಡಾಕ್ಟರ್ ಆದೇವು ಅಂತ ಕಾಣ್ತದೆ. ವಾಟ್ ಎವರ್ ಇಟ್ ಈಸ್, ಜೀವನದಲ್ಲಿ ನೀವು ಯಾವುದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಂತೇಳಿ ಬೆಳೀತಾ ಹೋದ ಹಾಗೆ ಎಲ್ಲರೂ ಹೇಳಿದಾಗೆ ನಾನು ಕೂಡ ಬಡತನದಲ್ಲೇ ಕಲಿತದ್ದು. ಒಬ್ಬೊಬ್ಬರು ಯಾರೋ 5 ವರ್ಷ ಫ್ರೀ ಊಟ ಕೊಟ್ಟರು ಮೈಸೂರು ಮೆಡಿಕಲ್ ಕಾಲೇಜಿಗೆ ಕಲಿಯುವಾಗ. ರೆಪ್ರೆಸೆಂಟೇಟಿವ್ ಮನೆಯಲ್ಲಿ ನಾನು ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಗೈಡಾಗಿ ಕೆಲಸ ಮಾಡ್ತಾ ಇದ್ದಾಗೆ 10,000ದಲ್ಲಿ ನಾನು MBBS ಆಗಿಯೇ ಹೋಯಿತು. ಅದು ದೈವಾನುಗ್ರಹ, ಚಪ್ಪಾಳೆ ತಟ್ಟಬಹುದು. ಅನಿರೀಕ್ಷಿತವಾದ ಘಟನೆಗಳು, ದೇವಕಲನ, ಜೇವಕರಣ, ದೇವ ವಚನ, ಮನೋವಾಕ್ಕಾಯ, ಲೌಕಿಕ ಭಾಷೆಯಲ್ಲಿ ಇದು 3 ಒಂದಾದಾಗ ಪವಾಡಗಳಾಗ್ತವೆ. ಬಾಬಾರವರು ಅಲ್ಲ ಅಂತ ಆದರೆ ನಾನು ಡಾಕ್ಟರ್ ಆಗ್ತಾನೆ ಇರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಇದನ್ನು ನಾವು ಸಾಧಿಸಬೇಕು ಅಂತಾದರೆ 3 ಜಕಾರಗಳನ್ನು ನೆನಪಿಟ್ಕೊಳ್ಬೇಕು. ಒಂದು, ಜನ್ಮದಾತರು ಮರಿಬಾರ್ದು, ಅಂದರೆ ಮಾತಾಪಿತೃಗಳು. ಜ್ಞಾನದಾತರು ಗುರುಗಳು ಮರಿಬಾರ್ದು. ಮಿತ್ತೊಂದು ಜಗದ್ದಾತರು. 3 ನೆನಪಿಟ್ಕೊಳ್ತೀರಾ? ಜೀವವೇ ಇಲ್ಲ. ಮಧ್ಯಾಹ್ನ ಊಟ ನಿಮಗೆ 3 ಗಂಟೆಗೆ ಹಾಕಬೇಕು. ಹೊಟ್ಟೆ ಹಸಿದಂದ್ರೆ ಏನು ಅಂತ ಗೊತ್ತಾಗಲಿಲ್ಲ ನಿಮಗೆ ಇನ್ನೂ ಸಹ. ಕಲಿಯುವಾಗ ನಿಮಗೆ ಅನ್ನಿಸ್ತದೆ, ನಾನು ದೊಡ್ಡದಾದ್ಮೇಲೆ ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಅಂತೆಲ್ಲ. ಡೋಂಟ್ ಬಿಲ್ಡ್ ಕ್ಯಾಸಲ್ಸ್ ಇನ್ ದ ಏರ್. ಪ್ರಾರಬ್ಧ ತಲೆ ಎಳತ್ತು. ತಮಿಳಲ್ಲಿ ಹಣೆ ಬರಹ ಬೇರೆ ಇರ್ತದೆ. BCom ಬಿಟ್ಟು ಡಾಕ್ಟರ್ ಆದವಾದರೆ, ಡಾಕ್ಟರ್ ಕಲೀಲಿಕ್ಕೆ ಕೈ ಎತ್ತಿದವರು ಕೂಡ ಎಷ್ಟೆಷ್ಟೋ 3ನೇ ಜನರೇಷನ್ ಮಾಡಿಟ್ಟವರು ಮಗನನ್ನು ಡಾಕ್ಟರ್ ಮಾಡಲಿಕ್ಕೆ ಆಗದವರಿದ್ದಾರೆ ನಮ್ಮ ಕಣ್ಣೆದುರಲ್ಲಿ. ಅವರು ಕಷ್ಟದಲ್ಲಿ B.Pharm ಪಾಸ್ ಆಗ್ತಾರೆ ಕಡೆಗೆ. ಹಾಗಾಗಿ ನಿಮಗೆ ವೈಯಕ್ತಿಕವಾದ ಬೇರೆ ಒಂದು ಭವಿಷ್ಯ ಅಂತಿದೆ, ಅದನ್ನು ನಾವು ಗಳಿಸಬೇಕು. ಗಳಿಸಿದ ನಂತರ ಉಳಿಸಿಕೊಳ್ಬೇಕು. ಉಳಿಸಿಕೊಳ್ಬೇಕಾದ್ರೆ ಏನು ಮಾಡಬೇಕು? ನಿರಂತರವಾದ ಪ್ರಯತ್ನ ಬೇಕು. ಹೆಮ್ಮೆ ಪಡಬಾರ್ದು, ಸಂತೋಷ ಪಡಬೇಕು. ಸಂತೋಷ ಪಟ್ಟಾಗ ಭಗವಂತ ಜೊತೆಯಲ್ಲೇ ಇರ್ತಾನೆ.
ನಮ್ಮ ಆಗುಹೋಗುಗಳನ್ನು, ನಮ್ಮ ತಿದ್ದುಪಡಿಗಳನ್ನು ಗಮನಿಸ್ತಾ ಇಷ್ಟವಾದ ಮೇಷ್ಟ್ರು ನಿಮಗೆ ಹೇಗೆ ಹತ್ತಿರ ಕರೆದು ಹೇಳ್ತಾರೆ, ನೋಡು ನೀನು ಆಟದಲ್ಲಿ ಜಾಸ್ತಿ ಮನಸ್ಸು ಬೇಡ, ಪಾಠದಲ್ಲಿ ಗಮನ ಕೊಡು, ನಿನಗೆ ಡಿಸ್ಟಿಂಕ್ಷನ್ ಬರುವ ಚಾನ್ಸಸ್ ಉಂಟು ಅಂತ. ಹಾಗಾದ್ದರಿಂದ ಈಗಿನ ವಿದ್ಯಾಭ್ಯಾಸ ಮುಗ್ದ ನಂತರ ನೀವು ಕೆಲಸಕ್ಕೆ ಹೋಗೋ ಕೂಡ ಪ್ರವೀಣ್ ಗುಡಿಯವರ ಭಾಷೆಯಲ್ಲಿ ಫಿಸಿಕಲ್ ಫಿಟ್ನೆಸ್ ಒಂದು ಹೇಗೂ ಉಂಟಲ್ಲ, ಫಿಸಿಕಲ್ ಫಿಟ್ನೆಸ್ನ ಜೊತೆಯಲ್ಲಿ ಇಮೋಷನಲ್ ಫಿಟ್ನೆಸ್. ಒಂದು ಕಾಲದಲ್ಲಿ ಎಲ್ಲ IQ ಇಂಟೆಲಿಜೆಂಟ್ ಕೋಯಿಷೆಂಟ್ ಇದ್ದವರಿಗೆ ಕೆಲಸ ಸಿಗ್ತಾ ಇತ್ತು ಅಲ್ಲ ಗುಡಿಯವರೇ? ಆದ್ದರಿಂದ ಬಹಳ ಬುದ್ಧಿವಂತರಾದರೆ ಸಾಕಾಗೋದು, ನೀವು ಭಾವನಾತ್ಮಕವಾಗಿ ಎಲ್ಲಿ ಸ್ಪಂದಿಸ್ತೀರೋ ಅವರಿಗೆ ಕೂಡ ಯೋಗ್ಯತೆ ಜಾಸ್ತಿ ಉಂಟು. ಆಮೇಲೆ ಸ್ವಾಮೀಜಿಯವರು ಹೇಳಿದ ಹಾಗೆ ಫಿಸಿಕಲ್ ಫಿಟ್ನೆಸ್ PQ, ಇಮೋಷನಲ್ EQ, IQ ಇಂಟೆಲಿಜೆನ್ಸ್ ಕೋಯಿಷೆಂಟ್, ಈಗ SQ ಸ್ಪಿರಿಚುವಲ್ ಕೋಯಿಷೆಂಟ್. ಆರೋಗ್ಯ ಬೇಕು ಅಂತಾದರೆ ಪ್ರಸನ್ನ ಆತ್ಮ, ಇಂದ್ರಿಯ, ಮನ. ಇಂದ್ರಿಯಗಳಿಗೆ ನಾವು ಮಾರು ಹೋಗಿ ಏನೇನೋ ಅನುಭವಗಳನ್ನು ಅನುಭವಿಸ್ತಾ ಹೋದಾಗೆ ನಮ್ಮ ಆರೋಗ್ಯ ಕೆಡ್ತಾ ಹೋಗ್ತದೆ. ಹಾಗಾಗಿ ಬಾಡಿ ಫಿಟ್ನೆಸ್ ಮಾತ್ರ ಸಾಕಾಗೋದಿಲ್ಲ. ಮನೋಮೂಲಂ ಇದಂ ಜಗತ್. ಮನಸ್ಸನ್ನು ನಿಯಂತ್ರಣ ಮಾಡಬೇಕಾದ್ರೆ ಮನಸ್ಸು ಕೆಡುವುದು ಹೇಗೆ? ನಮ್ಮ ಇಂದ್ರಿಯಗಳು ಬಾಹ್ಯ ವಸ್ತುಗಳಿಗೆ ಸಂಪರ್ಕ ಆದಾಗ ಅವರು ಚಂದ ಇದ್ದಾರೆ, ಇದು ಸಿಹಿ ಉಂಟು, ಇದು ಬೇಕು. ಹಾಗಾಗಿ ನಾನು 5D ಹೇಳಿ ನಿಮಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಯಾಕಂದರೆ 15 ನಿಮಿಷ ಮಾತ್ರ, 16 ನಿಮಿಷಕ್ಕಾಗುವಾಗ ಪಕ್ಕದಲ್ಲಿ ಮುಖ ತೋರಿಸ್ತಾರೆ. ಅದಕ್ಕಿಂತ ಮೊದಲೇ ನಾನು ಮಾಚಿಕೊಳ್ಬೇಕು. 5D, ಮೇಕ್ ಎ ನೋಟ್. ಒನ್ ಈಸ್ ದ 5D, ಒನ್ ಆಫ್ ದ್ಯಾಟ್ ಈಸ್ ಡ್ಯೂಟಿ, ಕರ್ತವ್ಯ. ನಾವು ಮಗನಾಗಿ, ಕ್ರಮೇಣ ಅಪ್ಪನಾಗಿ, ಗಂಡನಾಗಿ ಅಥವಾ ಹೆಂಡತಿಯಾಗಿ ಮಾಡುವ ಕರ್ತವ್ಯ ಏನು? ಜೀವನದಲ್ಲಿ ದಿನಚರಿಯಲ್ಲಿ ಕೂಡ ಇದನ್ನು ಗಮನಿಸ್ತಾ ಹೋಗಬೇಕು. ಗುರುಗಳಿಗೆ, ಜ್ಞಾನದಾತರಿಗೆ, ಜನ್ಮದಾತರಿಗೆ, ಜಗದ್ದಾತರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವಾ? ಇದು ನಮ್ಮ ಒಂದನೇದು. ಡ್ಯೂಟಿ, ಡಿಸಿಪ್ಲಿನ್, ಶಿಸ್ತಿನ ಜೀವನ. ಇದರ ಬಗ್ಗೆ ಆಲ್ರೆಡಿ ಹೇಳಿದರು ಕಾರಂತರು ಕೂಡ. ನೀವು ಯಾಕೆ ಚಪ್ಪಾಳೆ ಹಾಕೋದಿಲ್ಲ ಅಂತ. ಚಪ್ಪಾಳೆ ನಾನು ಕೊನೆಯಲ್ಲಿ ಹಾಕಿಸ್ತೇನೆ, ಆಮೇಲೆ ನೀವು ನನ್ನನ್ನು ಮರೆಯುವುದೇ ಇಲ್ಲ. ಡ್ಯೂಟಿ, ಡಿಸಿಪ್ಲಿನ್, ಕರ್ತವ್ಯ, ಶಿಸ್ತು, ಡಿವೋಷನ್, ಭಕ್ತಿ. ಯಾವುದೇ ವಿಚಾರದಲ್ಲಿ ಅಮ್ಮನ ಮೇಲೆ ಇರಲಿ, ಪ್ರೇಮವನ್ನು ದೇವರಿಗೆ ಸಲ್ಲಿಸಿದಾಗ ಭಕ್ತಿ ಆಗ್ತದೆ. ಪ್ರೇಮವನ್ನು ಇತರರಿಗೆ ಸಲ್ಲಿಸಿದಾಗ ಅದು ಪ್ರೀತಿ ಆಗ್ತದೆ, ಮೋಹ ಆಗ್ತದೆ, ವಾತ್ಸಲ್ಯ ಆಗ್ತದೆ, ಅನುರಾಗ ಆಗ್ತದೆ. ಅದು ಬೇರೆ ಬೇರೆ ಸ್ತರಗಳಲ್ಲಿ. ನಾಟ್ ಜಸ್ಟ್ ದ ಲವ್ ಐ ಆಮ್ ಟಾಕಿಂಗ್ ಅಬೌಟ್. ಆರ್ ಯು ವಿತ್ ಮೀ? ಕ್ಲಿಯರ್ ಟು ಮೀ? ಎಸ್, ಎಸ್. ಡ್ಯೂಟಿ, ಡಿಸಿಪ್ಲಿನ್, ಡಿವೋಷನ್, ಭಕ್ತಿ. ಆಮೇಲೆ ಯಾವುದೇ ಮಾಡಬೇಕಾದರೆ ವಿವೇಕರಹಿತ ವರ್ತನೆ, ಡಿಸ್ಕ್ರಿಮಿನೇಷನ್. ನಾನು ಏನು ಮಾಡ್ತಾ ಇದ್ದೇನೆ, ಮುಂದಕ್ಕೆ ಏನಾಗಬೇಕು, ನನ್ನ ತತ್ಕಾಲದ ವರ್ತಮಾನ ಸ್ಥಿತಿಯಲ್ಲಿ ಆಗಾಗ ಇಂಟ್ರಾಸ್ಪೆಕ್ಟ್, ನಾನು ಸರಿಯಾಗಿದ್ದೇನಾ ಇಲ್ವಾ, ನನ್ನ ವರ್ತನೆ ನನ್ನೊಳಗೆ ಸೆಲ್ಫ್ ಆಡಿಟ್ಸ್, ಸ್ವಯಂ ಚಾಲಿತ ಆ ಒಂದು ಬುದ್ಧಿಯನ್ನು ನಾವು ಪುನಃ ಪುನಃ ತಿದ್ದಿಕೊಳ್ಬೇಕು. ಇಲ್ಲಂತಾದರೆ ಉತ್ತಮ ವ್ಯಕ್ತಿಗಳಾಗುವ ಭವಿಷ್ಯದ ಕಲ್ಪನೆಗೆ ನೀವು ಪೂರಕವಾಗಿ ಪ್ರಯತ್ನಿಸಬೇಕು ಎಂದು ನರೇಂದ್ರ ಹೇಳಿದ್ರಲ್ಲ. ಡ್ಯೂಟಿ, ಡಿಸಿಪ್ಲಿನ್, ಡಿವೋಷನ್, ಡಿಸ್ಕ್ರಿಮಿನೇಷನ್, ವಿವೇಕ, ಕೊನೆಯದ್ದು ಡಿಟರ್ಮಿನೇಷನ್, ನಿರ್ಧಾರ, ದೃಢವಾದ ನಿರ್ಧಾರ. ನಾನು ಡಾಕ್ಟರ್ ಆಗಿಯೇ ಆಗ್ತೇನೆ, ನಾನು ಎಂಜಿನಿಯರ್ ಆಗಿಯೇ ಆಗ್ತೇನೆ. ಅದು ಅಬ್ದುಲ್ ಕಲಾಂ ಹೇಳಿದ ಹಾಗೆ, ಯುವರ್ ಸ್ಲೀಪ್ಲೆಸ್ ನೈಟ್ಸ್ ಶುಡ್ ಆಲ್ಸೋ ಬಿ ಸ್ಲೀಪ್ಲೆಸ್ ಫಾರ್ ಫುಲ್ಫಿಲ್ಲಿಂಗ್ ದ ಡ್ರೀಮ್. ಕನಸು ನನಸಾಗಬೇಕಾದ್ರೆ ಕನಸು ಇಲ್ಲದ ಹೊತ್ತಲ್ಲಿ ಅಷ್ಟೇ ಪ್ರಯತ್ನ ಬೇಕು, ಮನುಷ್ಯ ಪ್ರಯತ್ನ ಬೇಕು. ಹಾಗಾದ್ದರಿಂದ ಈ 5D ನೀವು ನೆನಪಿಟ್ಕೊಳ್ಬೇಕು. ಅಟ್ ದ ಸೇಮ್ ಟೈಮ್, ಇಲ್ಲಿ ಯಾರಾದರೂ ಓಲ್ಡ್ ಸ್ಟೂಡೆಂಟ್ಸ್ ಇದ್ದೀರಾ? ಓಲ್ಡ್ ಸ್ಟೂಡೆಂಟ್ಸ್? ನೋಬಡಿ. ಓಲ್ಡ್ ಸ್ಟೂಡೆಂಟ್ಸು ಪುನಃ ನೀವು ಪಾಸಾದ ನಂತರ, ಯಾಕಂದರೆ ನಾನು ಕೂಡ ಮೆಡಿಕಲ್ ಕಾಲೇಜಾಗ SKDB ಲೋನ್ ತಗೊಂಡೇ ಪಾಸ್ ಮಾಡಿದ್ದು ಎಷ್ಟೋ ವರ್ಷಗಳ ಕೆಲಸ ಸಿಕ್ಕಿದ ಕೂಡಲೇ, ಪಾಸಾದ ಕೂಡಲೇ ನಿಮಗೇನು ಆರ್ಥಿಕ ಸಂಪಾದನೆ ಶುರು ಆಗೋದಿಲ್ಲ. ನಾನು ಏಕೆ ಎಷ್ಟೋ ವರ್ಷಗಳ ನಂತರ ಅದಕ್ಕೆ ಮತ್ತಷ್ಟು ಸೇರಿಸಿಕೊಟ್ಟಿದ್ದೇನೆ. ಹಾಗಾಗಿ ಕೊಡುವ ಒಂದು ಧ್ಯೇಯ ಬೇಕು. ಬರೇ ದೋಚಿ ಬದುಕುವುದಲ್ಲ, ಇನ್ನೊಬ್ಬರಿಗೆ ಸಹಾಯಧನ, ಇನ್ನೊಬ್ಬರ ಬಗ್ಗೆ ಕಾಳಜಿ. ನೀವು ಇನ್ನೊಬ್ಬರಿಗೆ ಹೇಗೆ ಉಳಿದವರು ಸಹಾಯಧನ ಕೊಟ್ಟದ್ರಿಂದ ನಿಮಗೆ ವಿನಮ್ರ ಸಹಾಯಧನ, ವಿನಮ್ರತೆ, ವಿಧೇಯತೆ, ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್, ಇದನ್ನು ಜೀವಮಾನ ಇಡೀ ಇಟ್ಟುಕೊಳ್ಳಿ. ಸೊ ಓಲ್ಡ್ ಸ್ಟೂಡೆಂಟ್ಸ್, ಆಲ್ವೇಸ್ ವೆನ್ ಯು ಬಿಕಮ್ ಓಲ್ಡ್, ಡೋಂಟ್ ಬಿ ಬೋಲ್ಡ್. ಓ ನಾನು ಗೆದ್ಬಿಟ್ಟೆ, ನೋ. ಓಲ್ಡ್, ಬಿ ಬೋಲ್ಡ್, ಎಟ್ ದ ಸೇಮ್ ಟೈಮ್ ಡೋಂಟ್ ಬಿಕಮ್ ಕೋಲ್ಡ್.
ಮುಗ್ಧ ಎತ್ಕೊಳೋ ಆಗಲಿಲ್ಲ. ನಾಟ್ ಜಸ್ಟ್ ಬಿಕಮ್ ಗೋಲ್ಡ್, ಬಿ ಎವ್ರಿ ಟೈಮ್ ಎ ರಿನೋವೇಟೆಡ್ ಗೋಲ್ಡ್. ಕ್ಲಿಯರ್? Old, be bold, don't be cold, always be gold. This is all my word for you. Thank you so much, Brother Sai Ram.